ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಶ್ ಯೂಟ್ಯೂಬ್ ಚಾನಲ್. ಗೇಮಿಂಗ್ ಚಾನಲ್ನ ಹೆಂಗೆ ಗ್ರೋ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಹೇಳುವಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಒಳ್ಳೆ ವ್ಯೂಸ್ ಬರುತ್ತೆ, ಜೊತೆಗೆ ನಿಮಗೆ ಗೇಮಿಂಗ್ ಚಾನಲ್ಗೆ ಒಳ್ಳೆ ಸಬ್ಸ್ಕ್ರೈಬರ್ಸು ಕೂಡ ಬರ್ತಾರೆ. ಏನು ಟಿಪ್ಸು ಅಂತ ನಾವು ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನೀವು ಗೇಮಿಂಗ್ ಚಾನಲ್ನ ನೀವು ಗ್ರೋ ಮಾಡ್ಕೋಬೇಕು ಅಂತಂದರೆ ಲೇಟೆಸ್ಟ್ ಗೇಮ್ಸ್ಗಳನ್ನ ನೀವು ಆಡಬೇಕಾಗುತ್ತೆ. ಆಯಿತಾ? ಸೊ ಇವಾಗ ಯಾವುದೋ ಒಂದು ಎಕ್ಸಾಂಪಲ್ ಅಂದ್ಕೊಳ್ಳಿ, ಹಳೆ ಗೇಮ್ನ ನೀವು ಇವಾಗ ತಂದು ಆಡಿದ್ರೆ ಯಾರೂ ನೋಡೋಕೆ ಹೋಗಲ್ಲ. ಸೊ ಇವಾಗ ಏನು ಅಪ್ಡೇಟೆಡ್ ವರ್ಷನ್ಸ್ ಗೇಮ್ಸ್ಗಳಿದ್ದಾವೆ, ಸೊ ರೀಸೆಂಟಾಗಿ ಏನು ಅಪ್ಡೇಟ್ಗಳಾಗಿದ್ದಾವೆ ಅಂಥ ಗೇಮ್ಸ್ಗಳನ್ನ ಆಡಿದ್ರೆ ಆಡಿಯನ್ಸ್ಗಳು ಇಂಟ್ರೆಸ್ಟ್ ತೋರಿಸ್ತಾರೆ. ಯಾಕೆಂತಾರೆ ಅದರಲ್ಲಿ ಇನ್ನೂ ಒಳ್ಳೆ ಗ್ರಾಫಿಕ್ಸ್ ಇರುತ್ತೆ. ಸೊ ಅದರಿಂದ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಅದಕ್ಕೋಸ್ಕರ ಈ ಲೇಟೆಸ್ಟ್ ಗೇಮ್ಸ್ಗಳು ಯಾವುದೆಲ್ಲ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಒಂದು 4-5 ಗೇಮ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಬೆಸ್ಟ್ ಯಾವುದು ಅದನ್ನು ಚೂಸ್ ಮಾಡಿಕೊಂಡು ನಿಮ್ಮ ಒಂದು ಚಾನಲಲ್ಲಿ ಅದ್ರ ಬಗ್ಗೆನೇ ಜಾಸ್ತಿ ಲೈವ್ ಸ್ಟ್ರೀಮ್ನ ಮಾಡಿ ಗೇಮ್ನ ಆಡಿ. ಓಕೆ, ಅದರಿಂದ ಆಡಿಯನ್ಸ್ಗಳು ಇನ್ಕ್ರೀಸ್ ಆಗ್ತಾರೆ. ಸೊ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಮೊದಲನೇ ಟಾರ್ಗೆಟ್ ಮಾಡಬೇಕಾಗಿರೋದು ನೀವು ಲೇಟೆಸ್ಟ್ ಗೇಮ್ಸ್. ಓಕೆ, ಇನ್ನು ಎರಡನೇ ಟಿಪ್ಸ್ನ ನಾನು ಕೊಡೋದಾದರೆ, ನಿಮ್ಮ ಒಂದು ವಿಡಿಯೋ ಸರ್ಚ್ ಲಿಸ್ಟಲ್ಲಿ ಬರಬೇಕು. ಸೊ ಸರ್ಚ್ ಲಿಸ್ಟಲ್ಲಿ ಬರಬೇಕು ಅಂತಂದರೆ ಏನು ಮಾಡಬೇಕು? ಈಗ ದೊಡ್ಡ ದೊಡ್ಡ ಗೇಮರ್ಸ್ಗಳು ಇರ್ತಾರೆ, ಅವರು ಲೈವ್ ಸ್ಟ್ರೀಮ್ ಮಾಡಿದ್ರೆ 45,000 50,000 ನೋಡ್ತಾ ಇರ್ತಾರೆ ಅವರ ಒಂದು ಲೈವ್ನ. ಸೊ ನೀವು ಅವರ ಒಂದು ಚಾನಲ್ ಹೆಸರನ್ನ ನೀವು ನಿಮ್ಮ ಒಂದು ಟ್ಯಾಗ್ಸಲ್ಲಿ, ನಿಮ್ಮ ಒಂದು ವಿಡಿಯೋ ಟ್ಯಾಗ್ಸಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ಮೆನ್ಷನ್ ಮಾಡೋದ್ರಿಂದ ಅವರ ಒಂದು ವಿಡಿಯೋ ಕೆಳಗಡೆ ನಿಮ್ಮ ವಿಡಿಯೋ ಸಜೆಸ್ಟ್ ಆಗುತ್ತೆ. ಓಕೆ, ಈ ಒಂದು ಕೆಲಸನ ಯಾವಾಗಲೂ ಮಾಡಬಾರ್ದು. ಓಕೆ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. 10 ವೀಡಿಯೋ ಮಾಡಿದ್ರೆ ಎಲ್ಲೋ 10 ವೀಡಿಯೋದಲ್ಲಿ ಒಂದು ವೀಡಿಯೋಗೆ ಮಾತ್ರ ನೀವು ಈ ಒಂದು ಕೆಲಸನ ನೀವು ಮಾಡಬೇಕು. ಸೊ ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ವೀಡಿಯೋನು ಕೂಡ ಸರ್ಚ್ ಲಿಸ್ಟ್ ಬರುತ್ತೆ ಆ್ಯಂಡ್ ಬೇರೆಯವರು ಆಡುವಂಥ ಗೇಮ್ ಕೆಳಗಡೆ ನಿಮ್ಮ ಒಂದು ವೀಡಿಯೋನು ಕೂಡ ಸಜೆಸ್ಟ್ ಆಗುತ್ತೆ. ಇದು ನನ್ನ ಕಡೆಯಿಂದ ಎರಡನೇ ಟ್ರಿಕ್. ಇನ್ನು ಮೂರನೇ ಟ್ರಿಕ್ ಏನಪ್ಪ ಅಂತಂದರೆ, ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಒಂದು ಫೀಲ್ಡಲ್ಲಿ ನೀವು ಟೆಕ್ನಾಲಜಿ ಮಾಡಿ ಏನಾದರೂ ಮಾಡಿ, ಒಟ್ಟಿನಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಸೊ ಅದರಿಂದ ಡೈಲಿ ಲೈವ್ ಸ್ಟ್ರೀಮ್ನ ಮಾಡ್ತಾರೆ, ಗೇಮ್ಸ್ಗಳನ್ನ ಆಡ್ತಾರೆ. ಇದರಿಂದ ನಿಮ್ಮ ಒಂದು ಆಡಿಯನ್ಸ್ಗಳು ಕೂಡ ಒಂದು ನಂಬಿಕೆ ಬರುತ್ತೆ, ಇವನ್ನ ಡೈಲಿ ಆಡ್ತಾರೆ. ಸೊ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತೋಣ ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಆಯ್ತಾರೆ. ಓಕೆ, ಇನ್ನು ನೆಕ್ಸ್ಟ್ನೇ ಟ್ರಿಕ್ನ ನಾವು ನೋಡೋದಾದರೆ ಯೂಟ್ಯೂಬ್ ಶಾರ್ಟ್ಸ್. ಓಕೆ, ಸೊ ಯೂಟ್ಯೂಬ್ ಶಾರ್ಟ್ಸ್ ಬಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೊ ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಯೂಟ್ಯೂಬ್ ಶಾರ್ಟ್ಸ್ ಅಂತಂದರೆ ಕೇವಲ ಆಯಿತಾ ಏನು 15 ಸೆಕೆಂಡ್ ಏನು ಹಿಂಗೆ ಮಾಡ್ದೆ ಬಾಕ್ಬಿಟ್ಟು ಹೊಂಟಾಗೋದು ಅಂತ ಅನ್ಸುತ್ತೆ. ಬಟ್ ಸಿಕ್ಕಾಬಟ್ಟೆ ವ್ಯೂಸ್ ಕೊಡುತ್ತೆ ನಿಮಗೆ ಯೂಟ್ಯೂಬ್ ಶಾರ್ಟ್ಸ್. ಓಕೆ, ಸೊ ನೀವು ಕರೆಕ್ಟಾಗಿ ನೀವು ಗೇಮಿಂಗ್ ಚಾನಲ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲೆಲ್ಲ ನೀವು ವಾರಕ್ಕೊಂದಾದರೂ ನೀವು ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೊಂದು ಒಳ್ಳೆ ವ್ಯೂಸ್ ಬರುತ್ತೆ. ಇದರಿಂದ ಒಂದಷ್ಟು ಆಡಿಯನ್ಸ್ಗಳು ಬರ್ತಾರೆ. ಅದರಿಂದ ನಿಮ್ಮೊಂದು ಚಾನಲ್ಲು ಕೂಡ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕಲಿ ಆಗ್ತಾರೆ. ಸೊ ಆದ್ದರಿಂದ ಅವಾಗವಾಗ ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ತಾರೆ. ಅಫ್ಕೋರ್ಸ್ ಬಿಟ್ಬಿಡಿ, ಬೇರೆಯವ್ರು ಏನೇನು ಗೊತ್ತಾರೋ, ಸೊ ನಾನು ಡ್ಯಾನ್ಸ್ ಮಾಡಿದ್ರೆ ಯಾರೋ ಓಹೋ ನೀನೇನು ದೊಡ್ಡ ಡ್ಯಾನ್ಸರ್ ಅಂತ ಕಮೆಂಟ್ ಮಾಡ್ತಾರೆ, ಅಥವಾ ನೀವೇನೋ ಆ್ಯಕ್ಟಿಂಗ್ ಮಾಡೋರು ಓಹೋ ನೀನೇನು ದೊಡ್ಡ ಯಶ ಈ ಥರ ಆ್ಯಕ್ಟ್ ಮಾಡೋಕ್ಕೆ ನೀನು ಏನು ಬಂದ್ಬಿಡ್ತದೆ 15 ಸೆಕೆಂಡಲ್ಲಿ ಹಂಗೆ ಹಿಂಗೆ ಕಮೆಂಟ್ ಮಾಡ್ತಾರೆ. ಅವೆಲ್ಲ ಬಿಟ್ಬಿಡಿ. ಓಕೆ, ಸೊ ನೀವು 10 ಜನ ಏಟ್ ಮಾಡೋರು ಇದ್ದರೆ 90 ಜನ ಇಂಟ್ರೆಸ್ಟ್ ಕೊಟ್ಟು ನಿಮ್ಮನ್ನು ನೋಡೋರು ಇರ್ತಾರೆ. ಸೊ ಅದರಿಂದ ಯೂಟ್ಯೂಬ್ ಶಾರ್ಟ್ಸ್ನ ಅಲ್ಲೇ ಮಾಡ್ತಾರೆ. ಯೂಟ್ಯೂಬ್ ಶಾರ್ಟ್ಸ್ ಸುಮ್ಮನೆ ಕೊಟ್ಟಿಲ್ಲ ಯೂಟ್ಯೂಬರು, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಅಲ್ಲೆಲ್ಲ ಯೂಟ್ಯೂಬ್ ಶಾರ್ಟ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವ್ಯೂಸ್ಗಳು ಬರೋದಂತೂ ಪಕ್ಕ. ನನಗಂತೂ ಆ ರುಚಿ ಸಿಕ್ಕಿದೆ. ಓಕೆ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇನ್ನು ನೆಕ್ಸ್ಟ್ನೇ ಟ್ರಿಕ್ನ ನಾವು ನೋಡೋದಾದರೆ ತಮ್ನೇಲ್. ಸೊ ತಮ್ನೇಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಎಷ್ಟು ಚೆನ್ನಾಗಿ ತಮ್ನೇಲ್ ಮಾಡಿರ್ತೀರ ಅಷ್ಟು ಬೇಗ ನಿಮಗೆ ವ್ಯೂಸ್ ಬರುತ್ತೆ. ಸೊ ಎಕ್ಸಾಂಪಲ್, ನಿಮ್ಮ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ರೋಡಲ್ಲಿ ನೋಡಿದವನು ಅಟ್ಲೀಸ್ಟ್ ಒಯ್ತಾರವನು ಸುಮ್ಮನೆ ನಿಂತ್ಕೊಂಡು ಪರವಾಗಿಲ್ಲ ಗುರು ಇವ್ರು ಮನೆ ಚೆನ್ನಾಗಿ ಕಟ್ಟವ್ರೆ ಅಂತ ಅಂದ್ಬಿಟ್ಟು ಒಂದು ಸೆಕೆಂಡ್ ನಿಂತ್ಕೊಂಡು ಹೋಯ್ತಾನೆ. ಆಯಿತಾ? ನೀವು ಮಾಮೂಲಿ ಸುಮಾರಾಗಿರೋ ಮನೆ ಕಟ್ಟಿದ್ದೀರಾ ಅಂತಾರೆ ಸುಮ್ಮನೆ ಹೋಯ್ತಾನೆ. ಆಯಿತಾ? ಅವ್ನಿಗೇನು ಅದು ಅಂಟೋದೇ ಇಲ್ಲ, ಅವನಿಗೆ ಎದಲ್ಲಿ ಕಲ್ಲಿದ್ದವನಿಗೆ ಹಂಗೆ ಹೊಂಟೈತಾನೆ. ಓಕೆ, ಸೊ ಯೂಟ್ಯೂಬಲ್ಲಿ ಹಂಗೇನೆ ನೀವು ಒಳ್ಳೆ ತಮ್ನೇಲ್ ಮಾಡಿದರೆ ಈ ತಡಿ ಗುರು ಇವನೇನೋ ಮಾಡೋಂಗ್ರು ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ಅಲ್ಲಿ ಕಾಯಲ್ಲ, ಅವನು ಕ್ಲಿಕ್ ಮಾಡ್ತಾನೆ. ಅದೇ ನಿಮ್ಮ ರೋಡಲ್ಲಾದರೆ ನಿಮ್ಮ ಮನೆಗೆ ಬರಲ್ಲ ಅವನು. ಯಾಕೆಂತಾರೆ ಅವ್ನು ಯಾರು ಅಂತಲೇ ನಿಮ್ಗೆ ಗೊತ್ತಿರಲ್ಲ ಆ್ಯಂಡ್ ಅವ್ನಿಗೂ ನೀವು ಯಾರು ಅಂತ ಪರಿಚಯ ಇರಲ್ಲ. ಒಂದು ಸೆಕೆಂಡ್ ಜರ್ಕೊಡೋದಂತೂ ಪಕ್ಕ ನಿಮ್ಮ ಮನೆ ನೋಡ್ಬಿಟ್ಟು ಅಲ್ವಾ ಏನು ಗುರು ಹಿಂಗೆ ಕಟ್ಟವ್ರ ಮನೆ ಅಂತ. ಆದರೆ ಯೂಟ್ಯೂಬಲ್ಲಿ ಹಂಗಲ್ಲ, ಯೂಟ್ಯೂಬಲ್ಲಿ ಯಾರೂ ಕೇಳಲ್ವಲ್ಲ. ಸೊ ನೀವು ಒಳ್ಳೆ ತಮ್ನೇಲ್ ಮಾಡಿದರೆ ಸಾಕು, ಹಿಂಗೆ ಟಕ್ಕನ್ನು ಕ್ಲಿಕ್ ಮಾಡಿಬಿಡೋದೆ, ತಡಿ ನೋಡಬೇಕು ಅಂತ ಕ್ಲಿಕ್ ಮಾಡಿಬಿಡೋದೆ. ಸೊ ಅದಕ್ಕೋಸ್ಕರ ತಮ್ನೇಲ್ನ ಚೆನ್ನಾಗಿ ಮಾಡಿ. ಓಕೆ, ತಮ್ನೇಲ್ ಚೆನ್ನಾಗಿ ಮಾಡಿದರೆ ಒಳ್ಳೆ ವ್ಯೂಸ್ ಬರುತ್ತೆ. ನೀವು ಏನು ಗೇಮ್ನ ಆಡ್ತೀರಾ ಆ ಒಂದು ಗೇಮ್ನ ಫೋಟೋ ತೆಗೆದ್ಬಿಟ್ಟು ನೀಟಾಗಿ ಒಳ್ಳೆ ಸ್ಯಾಚುರೇಷನಲ್ಲಿ ನೀವು ಒಳ್ಳೆ ಕಲರಿಂಗ್ ಎಲ್ಲ ಮಾಡಿಬಿಟ್ಟು ಕರೆಕ್ಟಾಗಿ ಅಪ್ಲೋಡ್ ಮಾಡಿಬಿಟ್ರೆ ಒಳ್ಳೆ ವ್ಯೂಸ್ ಬರೋದಂತೂ ಪಕ್ಕ. ಓಕೆ, ಸೊ ಅದರಿಂದ ತಮ್ನೇಲ್ ನೋಡ್ಕೊಳ್ರಪ್ಪ. ಇನ್ನು ಕೊನೆ ಟ್ರಿಕ್ನ ನಾವು ನೋಡೋದಾದರೆ, ಸೊ ಅವಾಗವಾಗ ಈ ಗ್ರೂಪ್ಸ್ಗಳಿಗೆ ಶೇರ್ ಮಾಡ್ತಾರೆ. ಈ ಫೇಸ್ಬುಕ್ ಗ್ರೂಪ್ಗಳಿರುತ್ತೆ ನೋಡಿ, ಗೇಮರ್ಸ್ ಅಂತಲೇ ಒಂದು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಒಂದು ಗ್ರೂಪ್ಗಳಿಗೆ ನೀವು ಶೇರ್ ಮಾಡಿದ್ರೆ ಅಲ್ಲಿ ಗೇಮ್ ಆಡೋದಕ್ಕೆ ಅಂತಲೇ ಕೆಲವೊಂದು ಜನ ಇಂಟ್ರೆಸ್ಟ್ನ ತೋರಿಸ್ತಾ ಇರ್ತಾರೆ. ಸೊ ಅವ್ರು ಬಂದು ನಿಮ್ಮೊಂದು ಚಾನಲ್ನ ನೋಡ್ತಾರೆ. ಸೊ ಇದಿಷ್ಟು ಗೇಮಿಂಗ್ ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ಟಿಪ್ಸ್. ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ. ಓಕೆ, ಕಾಯ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.